ನಮಸ್ಕಾರ, ಭೀಷ್ಮ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಇಂದಿನ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳಿಚೂಡು ಗ್ರಾಮದ 3 ಮತ್ತು 4ನೇ ವಾರ್ಡ್ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಹಿಂದುಳಿದ ಜನಾಂಗದವರು ಅಂದ್ರೆ SC ಮತ್ತು ST ಜನಾಂಗದವರು ಇಲ್ಲಿ ವಾಸ ಮಾಡ್ತಿರ್ತಾರೆ. ಇದು ಈ ಒಂದು SC ST ಕಾಲೋನಿಯಲ್ಲಿ ಸುಮಾರು 1 ವರ್ಷಗಳ ಹಿಂದೆ ಕೆಟ್ಟು ನಿಂತ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಸುಮಾರು 1 ವರ್ಷ ಆದರೂ ಕೂಡ ಇದುವರೆಗೂ ಯಾವುದೇ ತರಹದ ರಿಪೇರಿಯನ್ನ ಕಾಣ್ತಾ ಇಲ್ಲ. ಈ ಒಂದು ರೆಡಿ ಮಾಡಿಸುವಂತ ಕೆಲಸವನ್ನು ಕೂಡ ಯಾವುದೇ ಅಧಿಕಾರಿಗಳಾಗಲಿ ಪಂಚಾಯಿತಿ PDO ಇದರ ಬಗ್ಗೆ ಸುಮಾರು ಬಾರಿ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಕೂಡ ಆಗ್ತಾ ಇಲ್ಲ. ಹೀಗೆ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವು ಸುಮಾರು 1 ವರ್ಷಗಳ ಕಾಲ ಹಾಳಾಗಿದೆ. ರೆಡಿ ಮಾಡಿ ಇಲ್ಲಿ ಇರ್ತಕ್ಕಂಥ ಜನಾಂಗದವರಿಗೆ ಶುದ್ಧ ಕುಡಿಯುವ ನೀರನ್ನ ಪೂರೈಕೆ ಮಾಡಿ ಅಂತೇಳಿ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಹಿಂದುಳಿದ ಜನಾಂಗದವರು ಇದ್ದಾರೆ ಅಂತ ಹೇಳ್ಬಿಟ್ಟು ಏನಾದ್ರು ಇಲ್ಲಿ ರೆಡಿ ಮಾಡ್ತಾ ಇಲ್ವಾ? ಇದೇ ಗ್ರಾಮದಲ್ಲಿ ಅಂದ್ರೆ ಬಿಳಿಚೂಡು ಗ್ರಾಮದಲ್ಲಿ ಇರ್ತಕ್ಕಂಥ ಇನ್ನೂ 3 ಶುದ್ಧ ನೀರಿನ ಘಟಕಗಳಿದ್ದಾವೆ. ಈ ಶುದ್ಧ ನೀರಿನ ಘಟಕಗಳು ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆದಟ್ಟಿಗೆ ರೆಡಿ ಮಾಡಿಸ್ತಾರಂತೆ. ಆದರೆ ಇಲ್ಲಿ ಅಂದ್ರೆ SC ಮತ್ತು ST ಕಾಲೋನಿಯಲ್ಲಿ ಇರ್ತಕ್ಕಂಥ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ 1 ವರ್ಷ ಆದರೂ ಕೂಡ ಇನ್ನೂ ಇದನ್ನ ರೆಡಿ ಮಾಡೋದೇ ಆಗಲಿ ಅಥವಾ ಅದ್ರ ಕಡೆ ಗಮನ ಹರಿಸೋದೇ ಆಗಲಿ ಮಾಡ್ತಾ ಇಲ್ಲ. ಯಾಕೆ? ಅಲ್ಲಿ ಚರಂಡಿಗಳು ಫುಲ್ ಆದರೂ ಕೂಡ ಯಾವುದೇ ಗಮನ ಹರಿಸ್ತಾ ಇಲ್ಲ. ಒಳ್ಳೆ ಚರಂಡಿಯಿಂದ ತೆಗೆದಂತ ಗಲೀಜನ್ನ ರೋಡಿಗೆ ಹಾಕಿರ್ತಾರೆ. ಅದನ್ನ ಬಲವಂತವಾಗಿ ಹೇಳಿ ಅದನ್ನ ಮಾಡಿಸಿದ್ರು ಕೂಡ ಅದನ್ನ ತಗೊಂಡು ಹೋಗೋದಿಲ್ಲ, ಅದನ್ನ ಅಲ್ಲೇ ಬಿಡ್ತಾರೆ. ಮತ್ತೆ ತಿರುಗಿ ಅದು ಚರಂಡಿಯನ್ನೇ ಸೇರುತ್ತೆ. ಯಾಕೆ SC ST ಜನಾಂಗದವರ ಕಾಲೋನಿಗಳನ್ನ ಸ್ವಚ್ಛತೆ ಮಾಡ್ತಾ ಇಲ್ಲ? ಯಾಕೆ SC ST ಜನಾಂಗದವರಿಗೆ ಶುದ್ಧ ಕುಡಿಯುವ ನೀರನ್ನ ಕೊಡ್ತಾ ಇಲ್ಲ? ಯಾಕೆ ಅಂದ್ರೆ ಹಿಂದುಳಿದ ಜನಾಂಗದವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಪಡೆಯುವಂತ ಹಕ್ಕಿಲ್ವಾ? ಯಾಕೆ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಯಾಕೆ ಮೌನ ವಹಿಸಿದ್ದಾರೆ? ಯಾರೇ ಕೇಳಿದ್ರು ಕೂಡ SC ST ಜನಾಂಗದವರಿಗೆ ಶುದ್ಧ ಕುಡಿಯುವ ನೀರಿನ ಘಟಕದ ವ್ಯವಸ್ಥೆ ಬೇಡವಾ? ಯಾಕೆ ಶುದ್ಧ ಕುಡಿಯುವ ನೀರನ್ನ ಯಾರು ಕುಡಿಬಾರ್ದ್ವಾ? SC ST ಜನಾಂಗದವರು ಶುದ್ಧ ನೀರನ್ನ ಕುಡಿಬಾರ್ದಾ? SC ST ಜನಾಂಗದವರ ರೋಡ್ಗಳು ಚರಂಡಿಗಳು ತುಂಬೇ ಇರಬೇಕಾ? ಯಾಕೆ ಅದು ಸ್ವಚ್ಛತೆ ಮಾಡಬಾರ್ದಾ? ಇದ್ರ ಬಗ್ಗೆ ಸುಮಾರು ಬಾರಿ ಬಿಳಿಚೂಡು ಗ್ರಾಮ ಪಂಚಾಯಿತಿಯ PDO ಅಧಿಕಾರಿಗಳಿಗೆ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ, ಇವರ ಬಗ್ಗೆ ಸುಮಾರು ಬಾರಿ ನಾವು ಎಲ್ಲರೂ ಮನವಿಯನ್ನ ಮಾಡಿದ್ವಿ. ನಾವು ಕೂಡ ಇದನ್ನ ವರದಿ ಮಾಡಿದ್ವಿ. ಈ ಹಿಂದೆ ವರದಿ ಮಾಡಿದ್ರು ಕೂಡ ಸುಮಾರು ಬಾರಿ ಇದರ ಬಗ್ಗೆ ಸಾಕಷ್ಟು ವರದಿಯನ್ನ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ಇಲ್ಲಿ ಕೇಳೋದಷ್ಟೇನೆ, ಆದ್ರೆ ಅದನ್ನ ಮುಂದುವರೆದು ಮಾಡ್ತಾ ಇಲ್ಲ. ಎಷ್ಟೇ ವರದಿ ಮಾಡಿದ್ರು ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ಯಾಕೆ ಅಷ್ಟೊಂದು ಪ್ರಭಾವಿಗಳ ಇವರು? ಯಾಕೆ SC ST ಜನಾಂಗದವರು ಯಾಕೆ ಮೌನ ವಹಿಸಿದ್ದಾರೆ ಅನ್ನೋದನ್ನೇ ಇಲ್ಲಿ ಕಾಡ್ತಕ್ಕಂಥ ಕಡೆಯ ಪ್ರಶ್ನೆ. ಇದೇ ರೀತಿ ಮತ್ತಷ್ಟು ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಭೀಷ್ಮ ನ್ಯೂಸ್ ಕನ್ನಡ ವೀಕ್ಷಿಸುತ್ತಿರಿ.